ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. 2025ರಲ್ಲಿ ಬಣ್ಣಗಳ ಹಬ್ಬ ಆದ ಹೋಲಿ 13 ಮಾರ್ಚ್ ಮತ್ತು 14 ಮಾರ್ಚ್ ಆಚರಣೆ ಮಾಡಲಾಗಿದೆ. ಭಾರತದಲ್ಲಿ ಅತ್ಯಂತ ರೋಮಾಂಚಕ ಮತ್ತು ವ್ಯಾಪಕವಾಗಿ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನ ನೀವು ಏನೇ ಉಪಾಯ ರೆಮಿಡಿ ಮಾಡಿದರೂ ಬಹಳಷ್ಟು ಉಪಯುಕ್ತವಾಗುತ್ತೆ. ಈ ದಿನದಂದು ನಾನು ಹೇಳಿರುವ ಈ 3 ಉಪಾಯಗಳನ್ನು ಮಾಡಿ ನೋಡಿ. ನಿಮ್ಮ ಬಂದಿರೋ ಎಲ್ಲ ತೊಂದರೆಗಳು, ಕಷ್ಟಗಳು ಭಾಳಷ್ಟು ಬದಲಾವಣೆ ನೋಡ್ತೀರಾ. ಹೇಳ್ತಿರೋ ಉಪಾಯ ಯಾವುದಕ್ಕಂದರೆ, ಹಣದ ಸಮಸ್ಯೆ ಇರೋರಿಗೆ, ಅಂದರೆ ತುಂಬ ಹಣದ ತೊಂದರೆ ಇದೆ, ಭಾಳ ಕಷ್ಟಪಟ್ಟರು ಲಾಭ ಆಗ್ತಾ ಇಲ್ಲ, ಹಾಗೆ ನಿಮಗೆ ಹಣ ಬರ್ತಾ ಇಲ್ಲ, ಭಾಳ ತೊಂದರೆ ಆಗಿದೆ, ನಿಂತಿರೋ ದುಡ್ಡು ಬರ್ತಾ ಇಲ್ಲ ಅನ್ನೋದಾದರೆ ಈ ಉಪಾಯಗಳನ್ನು ನಾನು ಹೇಳಿದ್ದನ್ನು ಮಾಡಿ ನೋಡಿ. ನಿಮಗೆ ತುಂಬಾ ಆಗುತ್ತೆ. ಹಾಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನೀವೇನೇ ಆಸೆ ಪಟ್ಟರು ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಿಲ್ಲ ಅನ್ನೋದಕ್ಕೆ ನಾನು ಈಗ ಹೇಳ್ತಿರೋ ರೆಮಿಡೀಸ್ ನೀವು ಮಾಡಿ ನೋಡಿ. ಭಾಳ ಸುಲಭವಾಗಿದೆ. ಹಾಗೆ ನಾನು ಹೇಳ್ತಿರೋ ಉಪಾಯ ನೀವು ವಿಶ್ವಾಸದಿಂದ ಮಾಡಿ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ನೋಡ್ತೀರಾ. ಮೊದಲನೇ ಉಪಾಯ ಹೇಳ್ತಿರುವ ರೆಮಿಡೀಸ್ ಹೋಲಿಯ ದಹನ ದಿನ ಮಾಡಬೇಕು. ಅಂದರೆ 14 ಮಾರ್ಚ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆದರೆ ನೀವು ಮೊದಲನೇ ಉಪಾಯ ಹೇಳ್ತೀನಿ. ಈ ಉಪಾಯ ಯಾವುದಕ್ಕಂದರೆ ರಿಲೇಷನ್ಶಿಪ್ ಸಂಬಂಧಗಳನ್ನು ಗಟ್ಟಿಯಾಗೋದಕ್ಕೆ, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಅಥವಾ ಪ್ರೇಮಿಗಳ ಸಂಬಂಧ ಆಗಿರ್ಬೋದು, ತಂದೆ ತಾಯಿ ಜೊತೆ ಇರೋ ಸಂಬಂಧ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆ ಇರೋ ಸಂಬಂಧ ಆಗಿರ್ಬೋದು, ಸಂಬಂಧಗಳು ಗಟ್ಟಿಯಾಗೋದಕ್ಕೆ ನಾನು ಹೇಳಿರುವ ಈ ಉಪಾಯವನ್ನು ಮಾಡಿ. ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಸ್ವಲ್ಪ ಗುಲಾಬಿಯನ್ನು ತನ್ನಿ, ಅಥವಾ ಮಾರಿಗೋಲ್ಡ್ ಹೂವಾದರೂ ಪರವಾಗಿಲ್ಲ. ಈ ದಿನ ನೀವು ಹಿಂದಿನ ದಿನ ಆದರೂ ತಂದಿಟ್ಕೋಬೋದು, ಅಥವಾ ಅದೇ ದಿನ ಆದರೂ ತರ್ಬೋದು. ಈ ಹೂಗಳನ್ನು ಏನು ಮಾಡಬೇಕು ಅಂದರೆ, ದೇವರ ಮುಂದೆ ದೇವರಿಗೆ ಅರ್ಪಿಸಬೇಕು. ಈ ಮಂತ್ರ 108 ಸತಿ ಹೇಳಬೇಕು. ಮಂತ್ರ ಹೇಳುವ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ದೇವರ ಮುಂದೆ ಕೂತು ನೀವು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾರ ಜೊತೆ ಸಂಬಂಧ ಗಟ್ಟಿಯಾಗಿರಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಮಂತ್ರ 108 ಸತಿ ಹೇಳಬೇಕು. ಹೂವನ್ನು ಹಿಡ್ಕೊಂಡು ಹೇಳಬೇಕು. ಓಂ ಕ್ಲೀಂ ಕೃಷ್ಣಾಯ ಗೋಪಿಜನ್ ವಲ್ಲಭಾಯ ನಮಃ ಅಂತ ಈ ಮಂತ್ರ 108 ಸತಿ ಹೇಳಿ ದೇವರಿಗೆ ಅರ್ಪಿಸಿ. ಆಮೇಲೆ 2 ಗಂಟೆ ನಂತರ ಈ ಹೂಗಳನ್ನು ತಗೊಂಡು ಕ್ರಷ್ ಮಾಡಿ ರಸ ತೆಗೆರಿ. ನಿಮ್ಮ ದೇವರಿಗೆ ಪಾದಕ್ಕೆ ಹಚ್ಚಿ. ನಂತರ 2ನೇ ತಿಲಕ ನಿಮ್ಮ ಹಣೆಗೆ ಹಚ್ಚಿ. 3ನೇ ತಿಲಕ ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಅನ್ನುವರಿಗೆ ಹಚ್ಚಿ. ಅಥವಾ ಅವರಿಗೆ ಹಚ್ಚುವುದಕ್ಕೆ ಆಗುತ್ತಿಲ್ಲ ಅಂದರೆ ನೀವು ನಿಮ್ಮ ಹಣೆಗೆ ಅವರ ಹೆಸರು ಹೇಳಿ ಹಚ್ಚಿಕೊಳ್ಳಿ. ಈ ಉಪಾಯ ಮಾಡಿ ನೋಡಿ. ತುಂಬ ಸ್ಟ್ರಾಂಗ್ ಉಪಾಯ ಇದು ಬೇಕಾದರೆ ನೆಕ್ಸ್ಟ್ ಡೇ ಕೂಡ ಮಾಡಬಹುದು. 2ನೇ ಉಪಾಯ ಹೇಳ್ತೀನಿ. ಇದು ನಿಮಗೆ ದುಡ್ಡಿನ ತೊಂದರೆ ತುಂಬ ಹೆಚ್ಚಾಗಿದೆ, ಎಕ್ಸ್ಪೆನ್ಸ್ ಹೆಚ್ಚಾಗಿದೆ, ಏನು ಮಾಡಿದ್ರು ಲಾಭ ಆಗ್ತಾಯಿಲ್ಲ ಅನ್ನೋರು ಈ ಉಪಾಯ ಮಾಡಿದರೆ ಒಳ್ಳೆಯದು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬೆಳ್ಳಿಯ ಸಣ್ಣದು ಡಬ್ಬಿ ತಗೊಳ್ಳಿ. ಅದರಲ್ಲಿ ಗುಳ್ಳಾಲ್ ಪುಡಿ ಹಾಕಿ. ಗುಳ್ಳಾಲ್ ಅಂದರೆ ಇದು ಒಂದು ಪವಿತ್ರವಾದ ಬಣ್ಣ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಈ ಗುಳ್ಳಾಲ್ ಪೌಡ್ರನ್ನು ತಂದು ಗುಲಾಬಿ ಬಣ್ಣವಾಗಿರುತ್ತೆ, ಇದನ್ನು ಡಬ್ಬಿಯಲ್ಲಿ ಹಾಕಿ. ಇದರಲ್ಲಿ 1 ರೂಪಾಯಿ ಕಾಯಿನ್ ಹಾಕಿ. 1 ರೂಪಾಯಿ ಆದರೂ ಪರವಾಗಿಲ್ಲ, ಇಲ್ಲ 2 ರೂಪಾಯಿ ಆದರೂ ಪರವಾಗಿಲ್ಲ, ಇಲ್ಲ 5 ರೂಪಾಯಿ ಆದರೂ ಪರವಾಗಿಲ್ಲ, ಯಾವುದಾರ ಒಂದು ಕಾಯಿನನ್ನು ಹಾಕಿ ಈ ಡಬ್ಬಿ ಕೈಯಲ್ಲಿ ಹಿಡಿದು ಈ ಮಂತ್ರ ಹೇಳಬೇಕು. ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂಥೇಳಿ 108 ಸತಿ ಮಂತ್ರವನ್ನು ಹೇಳಿ ಇದು ದೇವರ ಮುಂದೆ ಇಟ್ಬಿಟ್ಟು ಆಮೇಲೆ ನಿಮ್ಮ ಸೇಫ್ ಲಾಕರಲ್ಲಿಡಿ. ಇದು 1 ವರ್ಷ ನೀವು ಸೇಫ್ ಲಾಕರಲ್ಲಿ ಇಟ್ಬಿಟ್ಟು ಮುಂದಿನ ವರ್ಷ ಹೋಲಿ ಟೈಮಲ್ಲಿ ತೆಗೆದು ಇದರಾಗಿರೋ ಕಾಯಿನನ್ನು ಉಪಯೋಗಿಸಿ ಗುಳ್ಳಾಲ್ ಪುಡಿಯನ್ನು ಯಾವುದಾದ್ರೂ ಹರಿಯೋ ನೀರಿಗೆ ಹಾಕಿ. ಈ ಉಪಾಯ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ನೋಡ್ತೀರಾ. ದುಡ್ಡಿನ ತೊಂದರೆಗಳೆಲ್ಲ ದೂರ ಆಗುತ್ತೆ. 3ನೇ ಉಪಾಯ ಹೇಳ್ತೀನಿ. ಈ ಉಪಾಯ ಯಾವುದಕ್ಕೆ ಅಂತ ಹೇಳಿದ್ರೆ, ನಿಮ್ಮದು ವಿಶಸ್ ಇರುತ್ತೆ, ನಿಮ್ಮ ಆಸೆಗಳು ಫುಲ್ಫಿಲ್ ಆಗೋದಕ್ಕೆ, ನೀವೇನೋ ಅಂದ್ಕೊತೀರ ಆಸೆ ಈಡೇರಿಸುವುದಕ್ಕೆ ನೀವು ಈ ಉಪಾಯ ಮಾಡಿ. ನಿಮ್ಮ ಕೈಯಲ್ಲಿ ಎಲ್ಲ ಥರ ಹೂಗಳನ್ನು ತಗೊಳ್ಳಿ. ಈ ಮಂತ್ರವನ್ನು ಹೇಳಬೇಕು. ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ 108 ಸತಿ ಹೇಳಿ ದೇವರಿಗೆ ಅರ್ಪಿಸಿ. 24 ಗಂಟೆಯ ನಂತರ ತೆಗೆದು ಗಿಡದಲ್ಲಿ ಹಾಕಿ. ಹೇಳಿರೋ ಈ ಉಪಾಯ ಈ ಹೋಳಿಯ ದಿನ ಮಾಡಿ ನೋಡಿ. ನಿಮಗೆ ಬಂದಿರೋ ಎಲ್ಲ ಕಷ್ಟಗಳು ದೂರ ಆಗುತ್ತೆ, ನಿಮ್ಮ ಆಸೆಗಳು ಈಡೇರುತ್ತೆ, ನಿಮಗೆ ಜೀವನದಲ್ಲಿ ತುಂಬ ಲಾಭ ಆಗುತ್ತೆ, ಜೀವನದಲ್ಲಿ ತುಂಬ ಚಮತ್ಕಾರವನ್ನು ನೋಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.